ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಫ್ಘನಿಸ್ತಾನದ ವಿದೇಶಾಂಗ ಸಚಿವ ಮುತ್ತಕಿ ಭಾರತದಲ್ಲಿರುವಾಗಲೇ ಆಫ್ಘನ್ ಹಾಗೂ ಪಾಕಿಸ್ತಾನದ ಗಡಿಯಲ್ಲಿ ಸಂಘರ್ಷ ತೀವ್ರಗೊಳ್ತಾ ಇದೆ. ಶನಿವಾರ ರಾತ್ರಿ ಆಫ್ಘನ್ ಪಡೆಗಳು ಡ್ಯುರಾಂಡ್ ಲೈನ್ನಲ್ಲಿ ಪಾಕಿಗಳ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಶೆಲ್ಲಿಂಗ್ ಮಾಡಿವೆ. 6 ಸೇನಾ ಪೋಸ್ಟುಗಳನ್ನು ನಾಶ ಮಾಡಿವೆ. ಸುಮಾರು 1 ಡಜನ್ ಪಾಕಿಸ್ತಾನಿ ಸೈನಿಕರು ಆಫ್ಘನರ ದಾಳಿಯಲ್ಲಿ ಸಾವಿಗೀಡಾಗಿದ್ದಾರೆ. ಅರ್ಧ ಡಜನ್ನಷ್ಟು ಸೈನಿಕರನ್ನ ಆಫ್ಘನ್ ಪಡೆಗಳು ಬಂಧಿಸಿವೆ. 6 ಮಿಲಿಟರಿ ಪೋಸ್ಟ್ಗಳಿಗೆ ಬೆಂಕಿ ಹಚ್ಚಲಾಗಿದೆ. ಅಮೆರಿಕ ಆಫ್ಘನಿಸ್ತಾನದಲ್ಲಿ ಯಾವ್ಯಾವ ಆಯುಧಗಳನ್ನು ಬಿಟ್ಟು ಹೋಗಿತ್ತೋ ಅವುಗಳನ್ನು ತಾಲಿಬಾನ್ ಸೇನೆ ಪಾಕ್ ಗಡಿಯಲ್ಲಿ ಪರೀಕ್ಷೆ ಮಾಡೋದಕ್ಕೆ ಶುರು ಮಾಡಿದೆ. ಹಾಗೆ ದಿ ಗ್ರೇಟ್ ಪಾಕಿಸ್ತಾನ್ ಏರ್ ಫೋರ್ಸ್ ಇದೆಯಲ್ಲ, ಭಾರತದ ಜೊತೆಗಿನ ಸಂಘರ್ಷದಲ್ಲಿ ತನ್ನ 13ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನು ಕಳ್ಕೊಂಡಿದ್ದ ಅದೇ ಏರ್ ಫೋರ್ಸು ಅದರ ಒಂದು ಯುದ್ಧ ವಿಮಾನವನ್ನ ತಾಲಿಬಾನಿಗಳು ಕೂಡ ಹೊಡೆದು ಹಾಕುವ ಮೂಲಕ ಪಾಕ್ ವಾಯುಪಡೆಯ ಸಾಮರ್ಥ್ಯ ಏನು ಅನ್ನೋದನ್ನ ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ. ಇನ್ನು ಮೊನ್ನೆ ಅಷ್ಟೇ ನಮ್ಮ ಮೇಲೆ ದಾಳಿ ಆದರೆ ನಿಮ್ಮ ಮೇಲೆ ದಾಳಿ ಆದಂಗೆ, ನಿಮ್ಮ ಮೇಲಾದರೆ ನಮ್ಮ ಮೇಲಾದಂಗೆ ಅಂತೆಲ್ಲ ಪಾಕಿಸ್ತಾನದ ಜೊತೆ ನ್ಯಾಟೋ ಥರದ ಒಪ್ಪಂದವನ್ನು ಮಾಡಿಕೊಂಡಿದ್ದ ಸೌದಿ ಅರೇಬಿಯಾ ಈಗ ಪಾಕಿಗಳ ನೆರವಿಗೆ ಏನಾದರೂ ಬರುತ್ತಾ? ಸೌದಿ ಹೇಳ್ತಾ ಇರೋದೇನು ಮತ್ತು ಡ್ಯುರಾಂಡ್ ಲೈನ್ನಲ್ಲಿ ಪಾಕಿಗಳ ಪರಿಸ್ಥಿತಿ ಏನಾಗ್ತಾ ಇದೆ, ಬನ್ನಿ ನೋಡೋಣ. ಗೆಳೆಯರೆ, ಇರಲಾರದೆ ಇರುವೆ ಬಿಟ್ಕೊಳ್ಳೋದು ಅಂತಾರೆ ನೋಡಿ, ಹಂಗೆ ಪಾಕಿಸ್ತಾನ ಈಗ ಮಾಡ್ಕೊಂಡಿದೆ. ಅಲ್ಲಿ ಆಂತರಿಕವಾಗಿ ಶುರುವಾಗಿರೋ ದಂಗೆಗಳು, ಪ್ರತ್ಯೇಕತಾವಾದ, ಬೆಲೆ ಏರಿಕೆಯಂತಹ ಸಮಸ್ಯೆಗಳು, ರಾಜಕೀಯ ಅಸ್ಥಿರತೆ ಇವುಗಳನ್ನು ಸರಿ ಮಾಡೋದಕ್ಕೆ ಸಾಧ್ಯ ಆಗದೆ ಜನರ ಅಟೆನ್ಷನ್ ಅನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಪಾಕಿಸ್ತಾನ ಆಫ್ಘನಿಸ್ತಾನದ ಕಾಬೂಲ್ ಮೇಲೆ ಮೊನ್ನೆ ಒಂದು ವಾಯುದಾಳಿಯನ್ನು ಮಾಡಿ ಬಂತು. ಕಾಬೂಲ್ ಅಲ್ವಾ, ಅವ್ರ ಬಳಿ ಏರ್ ಡಿಫೆನ್ಸ್ ಇಲ್ಲ, ಬಲಿಷ್ಠ ವಾಯುಪಡೆ ಇಲ್ಲ. ಹೀಗಾಗಿ ಒಂದು ದಾಳಿ ಮಾಡಿದ್ರೆ ಇನ್ನೇನಾಗತ್ತೆ? ತೀರಾ ಅವರು ಸಿಟ್ಟು ಮಾಡ್ಕೊಂಡ್ರೆ ಉಮ್ಮ ಹೆಸರು ಹೇಳಿ ಬಿರಿಯಾನಿ ದಾವತ್ ಕೊಟ್ಟು ಬಂದ್ರಾಯ್ತು ಅನ್ನೋ ಉಡಾಫೇಲಿ ಮಾಡಿದ ದಾಳಿ ಅದು. ಇನ್ನು ಈ ದಾಳಿ ನಡೆದಿದ್ದು ಯಾವಾಗ? ಆಫ್ಘನಿಸ್ತಾನದ ವಿದೇಶಾಂಗ ಸಚಿವ ಭಾರತದ ಪ್ರವಾಸದಲ್ಲಿದ್ದ ಸಂದರ್ಭದಲ್ಲಿ. ಈಗ ಅದು ಉಲ್ಟಾ ಹೊಡಿತಾ ಇದೆ. ಪಾಕಿಸ್ತಾನದ ವಾಯುದಾಳಿಗೆ ಪ್ರತೀಕಾರವಾಗಿ ಟಿಟಿಪಿ ಮೊನ್ನೆ ಪಾಕಿಸ್ತಾನದ ಸೇನಾ ತರಬೇತಿ ಶಾಲೆಯ ಮೇಲೆ ಫಿದಾಯಿನ್ ದಾಳಿ ಮಾಡಿ ಸುಮಾರು 50ಕ್ಕೂ ಹೆಚ್ಚು ಪ್ರಶಿಕ್ಷಣಾರ್ಥಿಗಳನ್ನ, ತರಬೇತಿದಾರರು ಹಾಗೂ ಭದ್ರತಾ ಸಿಬ್ಬಂದಿಯನ್ನ ಹೊಡೆದು ಹಾಕಿದ್ರೆ, ಅದರ ಬೆನ್ನಲ್ಲೇ ಆಫ್ಘನ್ ತಾಲಿಬಾನ್ ಸೇನೆ ಕೂಡ ಪಾಕಿಸ್ತಾನದ ಗಡಿಯಲ್ಲಿ ಅಬ್ಬರ ಇಡೋದಕ್ಕೆ ಶುರು ಮಾಡಿದೆ. ಪಾಕ್ತಿಕಾ, ಖೋಸ್ಟ್, ಜಲಾಲಾಬಾದ್, ಹೆಲ್ಮಂಡ್ ಮುಂತಾದ ಕಡೆಗಳಲ್ಲಿನ ಗಡಿಗಳಲ್ಲಿ ಆಫ್ಘನ್ ಸೇನೆ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡಿದೆ. ಅಷ್ಟೇ ಅಲ್ಲ, ಅಲ್ಲಿಗೆ ಸೇನಾ ಜಮಾವಣೆಯನ್ನು ಕೂಡ ಆಫ್ಘನರು ಹೆಚ್ಚು ಮಾಡ್ತಾ ಹೋಗ್ತಾ ಇದ್ದಾರೆ. ಇಡೀ ಡ್ಯುರಾಂಡ್ ಲೈನ್ನಲ್ಲಿ ತಾಲಿಬಾನಿ ಯುದ್ಧ ಟ್ಯಾಂಕುಗಳು, ಬ್ಯಾಟಲ್ ವೆಹಿಕಲ್ಸ್ ಬಂದು ನಿಂತಿವೆ. ಶನಿವಾರ ರಾತ್ರಿ ಇಡೀ ಆ ಭಾಗದಲ್ಲಿ ಗುಂಡಿನ ಸದ್ದು ಕೇಳಿ ಬಂದಿದೆ ಮತ್ತು ಸೇನಾ ವಾಹನಗಳ ನಿಯೋಜನೆ ನಡೀತಾ ಹೋಗ್ತಾ ಇದೆ. ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ಗಳನ್ನು ಕೂಡ ಆಫ್ಘನಿಸ್ತಾನ ಡ್ಯುರಾಂಡ್ ಲೈನ್ನಲ್ಲಿ ತಂದು ನಿಲ್ಲಿಸಿದೆ. ಗೆಳೆಯರೆ, ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನದ ನಡುವೆ ಸುಮಾರು 2640 ಕಿಲೋಮೀಟರ್ ಉದ್ದದ ಗಡಿ ಇದೆ. ಬಲೂಚಿಸ್ತಾನ, ಖೈಬರ್ ಪಖ್ತೂನ್ಖ್ವಾ ಹಾಗೂ ಆಕ್ರಮಿತ ಕಾಶ್ಮೀರದ ಭಾಗದಲ್ಲಿ ಅಂದರೆ ಗಿಲ್ಗಿಟ್ ಬಾಲ್ಟಿಸ್ತಾನದ ಭಾಗದಲ್ಲಿ ಪಾಕಿಸ್ತಾನ ಆಫ್ಘನಿಸ್ತಾನದ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಆದರೆ ಈ ಗಡಿಯನ್ನು ಆಫ್ಘನಿಸ್ತಾನ ಒಪ್ಪಿಕೊಂಡಿಲ್ಲ. ಅವರು ಯಾವತ್ತೂ ಕೂಡ ಡ್ಯುರಾಂಡ್ ಲೈನ್ ಅನ್ನು ಒಪ್ಪಿದವರೇ ಅಲ್ಲ. ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲಿ ಪಶ್ತೂನಿ ಭಾಷೆಯನ್ನು ಮಾತಾಡೋ ಜನ ಎಲ್ಲೆಲ್ಲಿದ್ದಾರೆ ಆ ಎಲ್ಲ ಭೂಭಾಗ ತನಗೇ ಸೇರಬೇಕು ಅಂತ ಆಫ್ಘನಿಸ್ತಾನ ಹೇಳುತ್ತೆ. ಅವರ ಪ್ರಕಾರ ಸಿಂಧೂ ನದಿಯ ಪಶ್ಚಿಮಕ್ಕಿರುವ ಅಷ್ಟೂ ಭೂಭಾಗ ಅವರಿಗೆ ಸೇರಬೇಕು. ಸಿಂಧೂ ನದಿಯ ಮತ್ತೊಂದು ಬದಿಯಲ್ಲಿರೋದು ಹಿಂದೂಸ್ತಾನ ಅಷ್ಟೇ. ಹೀಗಾಗಿ ಡ್ಯುರಾಂಡ್ ಲೈನ್ ಅನ್ನೋದು ಈ ಹಿಂದಿನಿಂದಲೂ ವಿವಾದಿತ ಗಡಿಯಾಗಿ ಉಳ್ಕೊಂಡಿದೆ. ಇನ್ನು ಇಲ್ಲಿ ಪಾಕ್ತಿಕಾ, ಖೋಸ್ಟ್, ಹೆಲ್ಮಂಡ್ಗಳಲ್ಲಿನ ಗಡಿಗಳಲ್ಲಿ ಟಿಟಿಪಿ ಅಂದ್ರೆ ತೆಹರಿಕ್ ಇ ತಾಲಿಬಾನ್ ಪಡೆಗಳು ಆಶ್ರಯ ಪಡ್ಕೊಂಡಿವೆ. ಅವರು ಅಲ್ಲಿಂದ ಪಾಕಿಸ್ತಾನದ ಗಡಿ ದಾಟಿ ಬಂದು ದಾಳಿ ಮಾಡಿ ಮತ್ತೆ ಆಫ್ಘನ್ನಲ್ಲಿ ಆಶ್ರಯ ಪಡಿತಾ ಇದ್ದಾರೆ ಅನ್ನೋ ಆರೋಪವನ್ನ ಪಾಕಿಸ್ತಾನ ಮಾಡ್ತಾ ಇತ್ತು. ಟಿಟಿಪಿಯ ದಾಳಿಗಳಿಗೆ ಪ್ರತೀಕಾರವಾಗಿ ಪಾಕಿಸ್ತಾನ ಆಫ್ಘನಿಸ್ತಾನದ ಗಡಿಯಲ್ಲಿ ಖೈಬರ್ ಭಾಗದಲ್ಲಿ ಒಂದಷ್ಟು ದಾಳಿಗಳನ್ನು ಮಾಡಿತು. ಅದರಲ್ಲಿ ನಾಗರಿಕರು ಸಾವಿಗೀಡಾದರು. ಆ ದಾಳಿಗೆ ಪ್ರತೀಕಾರವಾಗಿ ಟಿಟಿಪಿ ಪಾಕಿಸ್ತಾನದ ಸೇನಾ ವಾಹನದ ಮೇಲೆ ದಾಳಿ ಮಾಡಿತು. 11 ಮಂದಿ ಸೈನಿಕರು ಅದರಲ್ಲಿ ಸಾವಿಗೀಡಾದರು. ಅದಕ್ಕೆ ಪ್ರತೀಕಾರ ಹೇಳ್ತೀವಿ ಅಂತ ಹೊರಟ ಪಾಕಿಸ್ತಾನ ನೇರ ಆಫ್ಘನಿಸ್ತಾನದ ಒಳಕ್ಕೆ ತನ್ನ ವಿಮಾನಗಳನ್ನು ನುಗ್ಗಿಸ್ತು. ಕಾಬೂಲ್ ಮೇಲೆ ವಾಯುದಾಳಿ ಆಯಿತು. ಖೋಸ್ಟ್, ಪಾಕ್ತಿಕಾ, ಜಲಾಲಾಬಾದ್ಗಳಲ್ಲಿ ಕೂಡ ಪಾಕಿಸ್ತಾನ ವಾಯುದಾಳಿಯನ್ನು ಮಾಡಿತು ಮತ್ತು ಸುಮಾರು 45ಕ್ಕೂ ಹೆಚ್ಚು ಆಫ್ಘನ್ ನಾಗರಿಕರು ಅಲ್ಲಿ ಸಾವಿಗೀಡಾದರು. ನಾವು ಟಿಟಿಪಿಯ ಮಹಾನಾಯಕನನ್ನು ಕೊಂದು ಹಾಕಿದ್ದೀವಿ ಅಂತ ಪಾಕಿಸ್ತಾನ ಹೇಳ್ಕೊಳ್ತು. ಆದರೆ ಅದಾದ ಕೆಲವೇ ಗಂಟೆಗಳಲ್ಲಿ ನಾನು ಬದುಕೇ ಇದ್ದೀನಿ, ಆರೋಗ್ಯವಾಗಿದ್ದೀನಿ, ಆಫ್ಘನಿಸ್ತಾನದಲ್ಲ ಪಾಕಿಸ್ತಾನದಲ್ಲೇ ನಾನಿದ್ದೀನಿ ಅಂತ ಟಿಟಿಪಿಯ ಮುಖ್ಯಸ್ಥ ಮೀರ್ ವಲಿ ಮೆಹಸೂದ್ ಹೇಳಿಕೊಂಡ. ಅಷ್ಟೇ ಅಲ್ಲ,
ಪಂಜಾಬ್ ಅಲ್ಲಿ ಕೂಡ TTP ಆಕ್ಟಿವ್ ಆಗಿದೆ ಅನ್ನೋದನ್ನ ತೋರಿಸೋ ವಿಡಿಯೋಗಳು ಹೊರಬಂದವು. ಅದರ ಬೆನ್ನಲ್ಲೇ ಈಗ ಕಾಬೂಲ್ ದಾಳಿಗೆ ಆಫ್ಘನಿಸ್ತಾನ ಕೂಡ ಪ್ರತೀಕಾರವನ್ನ ಹೇಳ್ತಾ ಇದೆ. ಗೆಳೆಯರೆ, ಇಲ್ಲಿ ನಮ್ಮ ಸೇನೆ ಆಫ್ಘನ್ ದಾಳಿಯನ್ನ ಸಮರ್ಥವಾಗಿ ಎದುರಿಸ್ತಾ ಇದೆ. ನಾವು ಮೊದಲು ಲಘು ಆಯುಧಗಳಿಂದ ಅವರಿಗೆ ಪ್ರತ್ಯುತ್ತರ ಕೊಟ್ವಿ, ಆ ನಂತರ ಆರ್ಟಿಲರಿಗಳನ್ನ ಬಳಸೋದಕ್ಕೆ ಶುರು ಮಾಡಿದ್ವಿ, ಅವರನ್ನ ಹಿಮ್ಮೆಟ್ಟಿಸಿದೀವಿ ಅಂತ ಪಾಕಿಸ್ತಾನದ ಖೈಬರ್ ವಿಭಾಗದ ಸೇನೆ ಹೇಳ್ತಾ ಇದೆ. ಆದ್ರೆ ಅಲ್ಲಿಂದ ಬರ್ತಾ ಇರೋ ವಿಡಿಯೋಗಳು ಬೇರೆಯದ್ದೇ ಕಥೆಯನ್ನ ಹೇಳ್ತಾ ಇವೆ. ಆಫ್ಘನ್ ಸೇನೆಯ ನಿರಂತರ ದಾಳಿಗೆ ಪ್ರತ್ಯುತ್ತರವನ್ನು ಕೊಡಲಾಗದೆ, ಅದನ್ನ ರಿಟಾಲಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗದೆ ಪಾಕಿಸ್ತಾನದ ಸೇನೆ ತಮ್ಮ ಸೇನಾ ಪೋಸ್ಟ್ಗಳನ್ನೇ ಬಿಟ್ಟು ಅಲ್ಲಿಂದ ಓಡ್ ಹೋಗ್ತಾ ಇದೆ. ಈಗಾಗಲೇ 6 ಪೋಸ್ಟ್ಗಳು ಆಫ್ಘನರ ವಶ ಆಗಿವೆ. ಅಲ್ಲಿದ್ದ ಆಯುಧಗಳು, ಲೈಟ್ ಮಿಷನ್ ಗನ್ನುಗಳು ಹಾಗೂ ಕೆಲ ಯುದ್ಧ ಟ್ಯಾಂಕ್ಗಳನ್ನು ಕೂಡ ಆಫ್ಘನರು ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಆಫ್ಘನಿಸ್ತಾನ ಹೆಚ್ಚುವರಿ ಸೇನಾ ಪಡೆಗಳನ್ನ ಗಡಿಗೆ ಕಳುಹಿಸಿಕೊಟ್ಟಿದೆ. ರಾತ್ರಿ ನಡೆದ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಯುದ್ಧ ವಿಮಾನವೊಂದನ್ನ ಬಜೌರ್ ಬಳಿ, ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಹೊಡೆದು ಕೆಡವಲಾಗಿದೆ. ತಾಲಿಬಾನ್ ತನ್ನ ವಾಯುಪಡೆಯನ್ನ ಅಮೆರಿಕ ಕೊಟ್ಟು ಹೋದ ಯುದ್ಧ ವಿಮಾನಗಳು ಹಾಗೂ ಅಟ್ಯಾಕಿಂಗ್ ಹೆಲಿಕಾಪ್ಟರ್ಗಳನ್ನು ಕೂಡ ಬಳಕೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆ ಬಗ್ಗೆ ಇನ್ನು ಖಚಿತ ಮಾಹಿತಿಗಳು ಬರ್ತಾ ಇಲ್ಲ. ಇನ್ನು ಅವರು ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ಗಳನ್ನ ಬಳಸ್ತಾ ಇದ್ದಾರೆ ಅನ್ನೋದಂತೂ ಹೌದು. ಹಾಗೆ ಈ ಕಾರ್ಯಾಚರಣೆ ಶನಿವಾರ ರಾತ್ರಿ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಂತ ಆಫ್ಘನಿಸ್ತಾನದ ರಕ್ಷಣಾ ಇಲಾಖೆಯ ವಕ್ತಾರ ಎನಾಯತ್ ಖವಾರಾಜ್ಮಿ AFPಗೆ ತಿಳಿಸಿದ್ದಾನೆ. ಇನ್ನು ಈ ದಾಳಿಗೆ ನಾವು ಪ್ರತೀಕಾರ ಹೇಳ್ತೀವಿ ಅಂತ ಪಾಕಿಸ್ತಾನ ಅಬ್ಬರಿಸಿದೆ. ಇಟ್ಟಿಗೆಗೆ ನಾವು ಕಲ್ಲಿಂದ ಉತ್ತರ ಕೊಡ್ತೀವಿ ಅಂತ ಪಾಕಿಸ್ತಾನದ ಗೃಹ ಸಚಿವ ಮೊಹಸಿನ್ ನಖ್ವಿ ಹೇಳ್ಕೊಂಡಿದ್ದಾನೆ. ಆಫ್ಘನರಿಗೆ ನಾವು ಆಶ್ರಯ ಕೊಟ್ವಿ, ಆತಿಥ್ಯ ಕೊಟ್ವಿ, ಆದ್ರೆ ಅವರು ಭಾರತದ ಜೊತೆ ಸೇರಿಕೊಂಡು ನಮ್ಮ ವಿರುದ್ಧ ದಾಳಿಗಳನ್ನ ಮಾಡ್ತಾ ಇದ್ದಾರೆ. ಎನಫ್ ಇಸ್ ಎನಫ್, ನಾವು ನಮ್ಮಲ್ಲಿನ ಆಫ್ಘನರನ್ನ ಹೊರ ಹಾಕ್ತೀವಿ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಅಸಹನೆಯನ್ನ ತೋಡ್ಕೊಂಡಿದ್ದಾನೆ. ಇನ್ನು ಇಲ್ಲಿ ಇರಾನ್ ಹಾಗೂ ಸೌದಿ ಅರೇಬಿಯಾಗಳು ಕೂಡ ಡ್ಯುರಾಂಡ್ ಲೈನ್ ಸಂಘರ್ಷದ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿವೆ. ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರ್ಗಾಚಿ ನಮ್ಮ ನೆರೆ ಹೊರೆಯ ಎರಡೂ ದೇಶಗಳು ಶಾಂತಿಯನ್ನ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ, ಸೌದಿ ಅರೇಬಿಯಾ ಕೂಡ ಅದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಗೆಳೆಯರೆ, ನಿಮಗೆ ನೆನಪಿರಬೇಕು, ಮೊನ್ನೆ ಅಷ್ಟೇ ಸೌದಿ ಅರೇಬಿಯಾ ಹಾಗೂ ಪಾಕಿಸ್ತಾನಗಳ ನಡುವೆ ಒಂದು ವಿಶೇಷ ರಕ್ಷಣಾ ಒಪ್ಪಂದ ಆಯಿತು. ಸೌದಿಗೆ ನಾವು ನ್ಯೂಕ್ಲಿಯರ್ ಸೇರಿದಂತೆ ಎಲ್ಲವನ್ನೂ ಕೊಡ್ತೀವಿ ಅಂತ ಪಾಕಿಸ್ತಾನ ಹೇಳಿತು. ಎರಡೂ ದೇಶಗಳು ಪರಸ್ಪರ ರಕ್ಷಣಾ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದ್ವು. ಅದರ ಪ್ರಕಾರ ಸೌದಿ ಮೇಲೆ ಯಾರಾದರೂ ದಾಳಿ ಮಾಡಿದರೆ ಅದು ಪಾಕಿಸ್ತಾನದ ಮೇಲೇನೇ ದಾಳಿ ಆದಂತೆ, ಹಾಗೆ ಪಾಕಿಸ್ತಾನದ ಮೇಲೆ ದಾಳಿ ನಡೆದರೆ ಅದು ಸೌದಿಯ ಮೇಲೆ ಆದ ದಾಳಿ ಅನ್ನೋ ಥರ ಪರಿಗಣಿಸಿ ಪರಸ್ಪರರ ಸಹಾಯಕ್ಕೆ ಎರಡೂ ದೇಶಗಳು ಹೋಗಬೇಕು. ಅದರಂತೆ ಈಗ ಪಾಕಿಸ್ತಾನ ತನ್ನ ಬಾಡಿಗೆ ಸೇನೆಯನ್ನ ಸೌದಿ ಯಮನ್ ಗಡಿಗಳನ್ನ ಕಾಯೋದಕ್ಕೆ ಕಳುಹಿಸಿಕೊಟ್ಟಿದೆ. ಅಂದ್ರೆ ಯಮನ್ನ ಹೌತಿಗಳ ಜೊತೆ ಕಾದಾಡಿ ಸಾಯೋದಕ್ಕೆ ಜನ ಬೇಕಾಗಿತ್ತು, ಅದನ್ನ ಸೌದಿಯ ದೊರೆಗಳು ಪಾಕಿಸ್ತಾನದಿಂದ ತರಿಸ್ಕೊಂಡ್ರು. ಇನ್ನು ಈಗ ಪಾಕಿಸ್ತಾನದ ಮೇಲೆ ಆಫ್ಘನಿಸ್ತಾನ ದಾಳಿ ಮಾಡಿದೆ ಅಲ್ವಾ, ಅವರ ವಿರುದ್ಧ ಸೌದಿ ಅರೇಬಿಯಾ ಯುದ್ಧಕ್ಕೆ ನಿಂತ್ಕೊಳ್ಳುತ್ತಾ? ಅರಬ್ ಶೇಖುಗಳು ಬಂದೂಕುಗಳನ್ನು ಹಿಡ್ಕೊಂಡು ನಾರಾಯೆ ತಕ್ಬೀರ್ ಅಂತ ಏನಾದರೂ ನುಗ್ಗಿಗಿಗಿ ಬಂದು ಬಿಡ್ತಾರಾ? ನೋ ವೇ. ಸೌದಿ ಅರೇಬಿಯಾ ಶಾಂತಿಯನ್ನು ಕಾಪಾಡಿಕೊಳ್ಳಿ, ಸಹನೆಯಿಂದ ವರ್ತಿಸಿ, ಮಾತುಕತೆಗಳ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಪಾಕ್ ಮತ್ತು ಆಫ್ಘನಿಸ್ತಾನ ಎರಡಕ್ಕೂ ಸಲಹೆಯನ್ನು ಕೊಟ್ಟಿದೆ. ಇನ್ನೂ ಹೆಚ್ಚು ಅಂದ್ರೆ ಸೌದಿಯ ವಿದೇಶಾಂಗ ಇಲಾಖೆ ಆಫ್ಘನಿಸ್ತಾನದ ಜೊತೆ ಮಾತುಕತೆಗಳನ್ನು ಮಾಡಬಹುದು. ಪಾಕಿಸ್ತಾನ ಮತ್ತು ಆಫ್ಘನಿಸ್ತಾನ ಎರಡೂ ದೇಶಗಳ ನಾಯಕರನ್ನ ಟೇಬಲ್ಗೆ ಕೂಡಿಸಬಹುದು. ಅಷ್ಟು ಬಿಟ್ರೆ ಅವರು ಯುದ್ಧ ಗಿದ್ದ ಮಾಡೋರು ಅಲ್ಲವೇ ಅಲ್ಲ. ಆಫ್ಘನಿಸ್ತಾನ ಅಲ್ಲ, ನಾಳೆ ಭಾರತ ಪಾಕಿಸ್ತಾನದ ಮೇಲೆ ಬಿದ್ದಾಗಲೂ ಕೂಡ ಸೌದಿ ಮಾಡೋದು ಇಷ್ಟೇನೆ. ಅವರು ಪಾಕಿಸ್ತಾನಕ್ಕೊಂದಷ್ಟು ಹಣ ಕೊಡ್ತಾರೆ, ಭಾರತದ ಜೊತೆ ಮಾತುಕತೆಗಳಿಗೆ ಮುಂದಾಗಬಹುದು, ದಾಳಿ ನಿಲ್ಲಿಸಿ ಅಂತ ಭಾರತಕ್ಕೆ ಸಲಹೆಯನ್ನು ಕೊಡಬಹುದು. ಅಷ್ಟು ಬಿಟ್ರೆ ಬೇರೆ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಸೌದಿಗೆ ಯುದ್ಧ ಮಾಡೋ ಶಕ್ತಿ ಮತ್ತು ಆಸಕ್ತಿ ಎರಡೂ ಇಲ್ಲ. ಹಾಗೆ ಭಾರತದಲ್ಲಿ ಅವರ ಹೂಡಿಕೆಗಳಿವೆ. ಭಾರತದ ಜೊತೆಗಿನ ವ್ಯಾಪಾರ ಅನ್ನೋದವರಿಗೆ ಲಾಭವನ್ನು ತಂದುಕೊಡುತ್ತೆ. ಪಾಕಿಗಳಿಗೆ ನಾಳೆ ಭಿಕ್ಷೆ ಹಾಕಬೇಕು ಅಂದ್ರೂ ಅವರು ವ್ಯಾಪಾರನ ಮಾಡಲೇಬೇಕಲ್ವಾ. ಇನ್ನೀಗಾಗಲೇ ಭಾರತ ಸೌದಿಯ ಜೊತೆಗಿನ ತೈಲ ವ್ಯಾಪಾರವನ್ನ ನಿಧಾನಕ್ಕೆ ಕಡಿಮೆ ಮಾಡ್ತಾ ಇದೆ. ಒಂದು ಕಾಲಕ್ಕೆ ಭಾರತದ 2ನೇ ಅತಿ ದೊಡ್ಡ ತೈಲ ಸರಬರಾಜುದಾರ ಅನ್ನಿಸ್ಕೊಳ್ತಾ ಇದ್ದ ಸೌದಿ ಈಗ 4ನೇ ಸ್ಥಾನಕ್ಕೆ ಕುಸಿದಿದೆ. 3ನೇ ಸ್ಥಾನಕ್ಕೆ UAE ಬಂದಿದೆ. ಇನ್ನೂ ಹೆಚ್ಚು ವ್ಯಾಪಾರವನ್ನ ಕಳ್ಕೊಳ್ಳೋದಕ್ಕೆ ಸೌದಿ ಕೂಡ ಸಿದ್ಧ ಇಲ್ಲ. ಸೊ ಪಾಕ್ ಸೌದಿ ಒಪ್ಪಂದ, ಪರಸ್ಪರ ರಕ್ಷಣೆಯ ಮಾತು, ಇದೆಲ್ಲ ಹೇಗೆ ವರ್ಕ್ ಆಗತ್ತೆ ಅನ್ನೋದನ್ನ
ನಾವು ಆಫ್ಘನ್ ಪಾಕಿಸ್ತಾನದ ಈ ಸಂಘರ್ಷದಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅಂತೂ ಆಫ್ಘನಿಸ್ತಾನ ಪಾಕಿಸ್ತಾನಕ್ಕೊಂದು ಪಾಠ ಕಲಿಸಿದೆ. ಇದು ಇಲ್ಲಿಗೆ ಮುಗಿಯುವಂಥದ್ದು ಅಲ್ಲ. ಪಾಕಿಸ್ತಾನ ಇದನ್ನು ರಿಟಾಲಿಯೇಟ್ ಮಾಡೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡುತ್ತೆ. ಇದರ ಮುಂದಿನ ಬೆಳವಣಿಗೆಗಳು ಹೇಗಿರುತ್ತವೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಇದು ಗೆಳೆಯರೆ, ಡ್ಯುರಾನ್ ಲೈನಲ್ಲಿ ಪಾಕಿಗಳು ಸೇನಾ ಪೋಸ್ಟನ್ನು ಬಿಟ್ಟು ಓಡಿ ಹೋಗ್ತಾ ಇರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.